ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಬಕವಿ ನಗರದ ಸರ್ವೆ ನಂಬರ್ 80ರಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ದೊರೆತಿರುವುದು ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಹತ್ವದ ಹೆಜ್ಜೆಯಾಗಿದೆ. ಹಲವು ವರ್ಷಗಳಿಂದ ನಗರದ ಹಿರಿಯರು, ಮುಖಂಡರು ಹಾಗೂ ಸಾರ್ವಜನಿಕರು ನಡೆಸಿಕೊಂಡು ಬಂದ ನಿರಂತರ ಪ್ರಯತ್ನಕ್ಕೆ ಇದೀಗ ಫಲ ಸಿಕ್ಕಂತಾಗಿದೆ. ನಗರದ ವಿವಿಧ ಸರ್ಕಾರಿ ಕಚೇರಿಗಳು ಒಂದೇ ಸೂರಿನಡಿ ಕಾರ್ಯನಿರ್ವಹಿಸುವಂತಾದರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ವಿವಿಧ ಸರ್ಕಾರಿ ಸೇವೆಗಳಿಗೆ ಪ್ರತ್ಯೇಕ ಕಚೇರಿಗಳಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಕಡಿಮೆಯಾಗಲಿದ್ದು ಸಾರ್ವಜನಿಕರ ಸಮಯ ಹಾಗೂ ಹಣ ಉಳಿತಾಯವಾಗುತ್ತೆ. ಆಡಳಿತಾತ್ಮಕ ಸೇವೆಗಳು ಮತ್ತಷ್ಟು ಸುಲಭವಾಗಿ ಜನರಿಗೆ ಲಭ್ಯವಾಗುವ ನಿರೀಕ್ಷೆ ಇದೆ. ಪ್ರಜಾಸೌಧ ಮಂಜೂರಾಗಿರುವ ಹಿನ್ನೆಲೆ ರಬಕವಿ ನಗರದ ಜನತೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಯೋಜನೆ ಕೇವಲ ಘೋಷಣೆಗೆ ಸೀಮಿತವಾಗದೆ ಶೀಘ್ರವೇ ಶಂಕುಸ್ಥಾಪನೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ಕೊಡಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ. ನಗರದ ಭವಿಷ್ಯದ ಅಭಿವೃದ್ಧಿಗೆ ಪೂರಕವಾಗಿರುವ ಈ ಮಹತ್ವದ ಯೋಜನೆಯನ್ನ ಸರ್ಕಾರ ಆದ್ಯತೆ ಮೇರೆಗೆ ಕೈಗೆತ್ತಿಕೊಂಡು ಅಗತ್ಯ ಅನುದಾನ ಬಿಡುಗಡೆ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತ ಮುಖಂಡರು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶಿವದಾಸಿಮಯ್ಯ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ರಬಕವಿ ನಗರದ ಮುಖಂಡ ಸಂಜು ಜೋತವರ್, ರಬಕವಿ ನಗರಕ್ಕೆ ನೂತನವಾಗಿ ಪ್ರಜಾಸೌಧ ಒದಗಿರುವುದು ಸಂತಸದ ಸಂಗತಿ. ಆದ್ರೆ ನಾವು ಸಂಭ್ರಮಾಚರಣೆ ಮಾಡಿಲ್ಲ. ರಬಕವಿ ಬನಹಟ್ಟಿ ಅಣ್ಣ ತಮ್ಮಂದಿರಂತೆ ಇದ್ದೀವಿ. ಹೀಗಾಗಿ ಯಾರನ್ನ ಕೂಡ ದೂಷಿಸುವ ಪ್ರಶ್ನೆ ಇಲ್ಲ. ರಬಕವಿ ಬನಹಟ್ಟಿ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆಯಿಂದ ಇದ್ದೀವಿ ಎಂದಿದ್ದಾರೆ. ಪ್ರಜಾಸೌಧ ನಿರ್ಮಾಣಗೊಂಡ್ರೆ ರಬಕವಿ ನಗರದ ಆಡಳಿತ ವ್ಯವಸ್ಥೆಗೆ ಮತ್ತಷ್ಟು ಬಲ ಸಿಗೋದ್ರ ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿಯೂ ಕೂಡ ಹೊಸ ಅಧ್ಯಾಯ ಆರಂಭವಾಗುತ್ತೆ ಎಂಬ ಆಶಾಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇದನ್ನು ವಿಚಾರ ಮಾಡಲಿ. ಈಗ ಬರ್ತಾರೋ ಇಲ್ಲಿ ನಮ್ಮಲ್ಲಿ ಅವರೆಲ್ಲ ಹೋರಾಟ ಮಾಡಿ ಇದ್ರ ಹೋರಾಟ ಈಗೇನು 1 ತಿಂಗಳ 2 ತಿಂಗಳ ಮಾಡಾಕಿಲ್ಲ. ಇವ್ರು ನಮ್ಮಲ್ಲಿ ಅವರು ಹೋರಾಟ ಮಾಡಾಕೈತಿ 1 ವರ್ಷ 2 ವರ್ಷ ಆದ್ರೆ ಇದು ಪ್ರಜಾಸೌಧ ನಮ್ಮಲ್ಲಿ ಆಗಲಿ ಉದ್ದೇಶದಿಂದ ಭಾಳ ಹೋರಾಟ ಮಾಡ್ಯಾರು. ಅದಕ್ಕೆ ಎಲ್ಲರಿಗೂ ವಿನಂತಿ ಪೂರ್ವಕ ಹೇಳೋದಂದ್ರೆ ಹೋರಾಟ ಮಾಡಿಸಿಂದ ನಮ್ಮಲ್ಲಿ ಪ್ರಜಾಸೌಧ ಆಗಾಗ ಎಲ್ಲರೂ ಕಾರ್ಯನಿರ್ದಾರು. ಅದಕ್ಕೆ ನಾವ ಇನ್ನು ರಬಕವಿ ಊರು ತರ್ಪಿ ಇದು ನಿಷ್ಠುರವಾಗಿ ನಿಗತ್ತ ಒಟ್ಟು ಇದು ಬೆಳ್ಳನ ಮ್ಯಾಗಿ ನಿಂದ್ರು ಅಂತ ಹೇಳಿಸಿಂದ ನನ್ನೊಂದು ವಿನಂತಿ ಇದೆ. ಇದು ಮತ್ತೊಂದು ಏನಂದ್ರೆ ಬನಟ್ಟಿ ಹಿರಿಯರ ಅವರ ಸತ್ಯಾಗ್ರಹ ಕೊಂಡಿರಲಿ, ಸ್ಟ್ರೈಕ್ ಕೊಂಡಿರಲಿ, ಏನು ಮೆರವಣಿಗೆ ಮಾಡಲಿ, ಯಾವ ಬೇಕಾದ ಮೆರವಣಿಗೆ ಮಾಡ್ಕೊಳ್ಳಿ, ಅವ್ರ ರೈಟ್ಸ್ ಐತಿ. ವಿನಾಕಾರಣ ರಬಕವಿ ಮ್ಯಾಗ ಕೆಟ್ಟ ಶಬ್ದ ಬಳಸೋದು, ಮುಂದೆ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತ ದಯವಿಟ್ಟು ಇದು ಭಾಷೆ ಬಳಸಬೇಡ್ರಿ ಅಂತೇಳಿ ಈ ಸಭೆ ಮುಖಾಂತರ ಬನಟ್ಟಿ ಊರವ್ರು ಹೇಳಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ವ್ಯವಹಾರ ಆಗು ಹೋಗು ಭಾಳ ಅದಾವ. ಮತ್ತು ನೀವು ಎಲ್ಲೇನು ಈ ಗಡ್ಡಿ ಮುಡ್ದಂಗೆ ಮಾಡ್ರಂದ್ರೆ ಬನಟ್ಟಿ ಹಾಳು ಐತಿ ಬಂದೈತೆ. ಹಾಳು ಇಡೀ ಬದಲನವ್ರ ದವಾಖಾನೆ ಮುಂದೆ ಹಾಳು. ಬನಟ್ಟಿ ಆ ಕಾಡಿ ಐತಿ, ಈ ಕಾಡಿ ಇಲ್ಲ. ಈ ತಿಳಿಯಾಗಿಲ್ಲ ಮೊದಲು. ಮುಂದೆ ಒಳದ ಆಳು ನೀತಿ ನಮ್ಮ ಅಟ್ಟು ಓಟದಾವು ಎಂಟು ಓಟದಾವು ಅಂತೇಳಿ ಮತ್ತೊಂದು ಅದೊಂದು ಲೆಕ್ಕಾಚಾರ ತೆಗೆದವರು. ಬಾಜಿರಾವ ನೀನು ಓಟ್ ಎಟ್ಟದಾವ ಅನ್ನೋದು ಇನ್ನು 2 ದಿವಸ ತಡಿ, 2 ದಿನದಾಗ ಪಕ್ಕಾ ರಿಪೋರ್ಟ್ ಬರ್ತೈತಿ. ಅದನ್ನು ವರದಿ ಪೇಪರ್ಗೆ ಕೊಡ್ತೀವಿ. ನೀವ ಏನು ಸತ್ಯಾರ ಕೂತಾರಿ ಹೋರಾಟ ಮಾಡ್ತೀರಿ, ನಿಮ್ಮ ರೈಟ್ ಸತ್ಯ ಮಾಡ್ರಿ. ಅದನ್ನು ಬಿಟ್ಕೊಟ್ಟು ರಬಕವಿ ಹಂಗ ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ, ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ, ನಾವು ಅಲ್ಲಿ ಕಾಡಿದ್ರಿ, ನಾವು ಇಲ್ಲಿ ಕಾಡಿಲ್ಲ ಅಂತ ಇದನ್ನು ಮಾಡಕತ್ತಂದ್ರೆ ನಾಳೆ ಬನಟ್ಟಿ ಊರವರ ಇದ್ರ ಪರಿಣಾಮ ಅನುಭವಿಸ್ತೀವಿ ಅಂತೇಳಿ ಇದ್ರಿಗೆ ಎಚ್ಚರಿಕೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇಷ್ಟೇಳಿ ಅರ್ಥ ತುಮಕು ಅವರು ಮ್ಯಾನಿಫೆಸ್ಟೇಷನ್ ಅವ್ರಿಗೆ ಏನೇನೋ ಮ್ಯಾನಿಫೆಸ್ಟೇಷನ್ ಮಾಡಕ್ ತಯಾರಿಲ್ಲ ಸರ್. ಅದಕ್ಕಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡತ್ತದ್ವಿ. ನಾವು ಮುಂದಿನ ಹೋರಾಟದ ಬದಲ ರೂಪರೇಷೆ ಮಾಡತ್ತದ್ವಿ. ಮತ್ತ ನಾವೆಲ್ಲ ಜನರ ಕಾರ್ಯಕೇಶನ್ ಈಗ ನಾವು ಮನವಿನೂ ಕೊಡತ್ತದ್ವಿ DC-ಗೆ, ಆಮೇಲೆ ತಹಸೀಲ್ದಾರ್ಗೆ. ಈಗ ಎಲ್ಲ ಈಗ ಕಾಗದನೂ ರೆಡಿ ಮಾಡ್ಸಿದ್ವಿ. ಈಗ ಯಾಕಂದ್ರೆ ಈಗ ಇನ್ನೊಂದು ಅನಿಸಿದ್ವಿ, ನಾವ್ ಯಾಕೆ ಕಾಡ್ಬೇಕು, ಇದೇ ಯಾಕೆ ಕೂತದ್ವಿ. ಅದಕ್ಕೆ ನಮ್ಮಲ್ಲೆಲ್ಲ ಹುಡುಗರು ಎಲ್ಲ ಸಮಾಜದವರು ಏನು ನಿಮ್ಗೆ ತೊಂದರೆ ಐತಿ ನಮಗೆ ಹೇಳ್ರಿ, ಫೋನ್ ಹಚ್ಚೋರು. ನಮ್ಮೊಂದಿಷ್ಟು ಇದನ್ನು ಮಾಡೋಲ್ಲ, ಅವಕಾಶ ಇಲ್ಲ. ಯಾಕೆ ಹೇಳು, ಈಗೇನು ಕಂಟ್ರೋಲ್ ಹೇಳು, ನಿಮ್ಸಾಂಗ್ ಹೇಳು, ಈಸು ನಗರ ಹೇಳು, ಏನು ಹೇಳು, ಯಾರು ಮಾಡ್ಯಾರಲ್ಲ ಸಂಗ್ರಹ ಕುಂದ್ಗಳು ಹೇಳಿ, ಯಾರು ಮಾಡಿ ಕೊಟ್ಟಾರಲ್ಲ ಅವ್ರು ಹೋಗ್ಬೇಕಾಗಿತ್ತು, ಸನ್ಮಾನ ಮಾಡ್ಬೇಕು. ನಮ್ಮ ಸನ್ಮಾನ
ನಮ್ದು ಏನು ವಿಚಾರ ಐತೆ ಅಂದ್ರೆ ಒಂದು ಗುರಿ ನಮಗೆ ಬ್ಯಾರೇಜ್ಗೆ ಏನು ಉಪಕಾರ ಮಾಡ್ಯಾರ ನಿಲ್ಲಿಸ್ಕೊಂಡು ಇದಕ್ಕೆ ಏರಿಯಾ ಮಾಡ್ಯಾರ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಅವ್ರು ಇದ್ರ ಏನು ಕೂತೈತೆ ಅದನ್ನು ನೋಡಕ್ಕಿದು ನಮಗೆ ಹಿಂದೇನಂದ್ರೆ ಅಧಿಕಾರಿಗಳು ನಿಮಗೆ ಯಾವುದು ಮೀಟಿಂಗ್ ಆಗಬಾರ್ದು ಈಗ ಯಾರು ಸ್ವಲ್ಪ ನಮಗೆ ಪ್ರಾಬ್ಲಮ್ ಮಾಡಕ್ಕ ಚೌತಾರು ಸಚಿವರೇ ನಮಗೆ ಇದರಿಂದ ಮೀಟಿಂಗ್ ಕರ್ದಾರಂತ ಹೆಂಗ್ರಿ ಏನ ಇವತ್ತು ಮೀಟಿಂಗ್ ಕರ್ದಾಗ ಸಾಹೇಬರು ಬಂದು ಕೂತಾರಿ ಯಾಕಂದ್ರೆ ಏನೋ ಮ್ಯಾಲ ರಿಪೋರ್ಟ್ ಹೋಗೈತಿ. ಸಭೆಯಲ್ಲಿ ರಬಕವಿನಗರದ ಹಿರಿಯರು ಆದ ರಾಮಣ್ಣ ಹುಲಕುಂದ, ದರೆಪ್ಪ ಹುಳ್ಳಾಗಡ್ಡಿ, ಸಂಜು ಜೋತಾವರ್, ಸಂಜು ತೇಗಿ, ಶ್ರೀಶೈಲ ದಲಾಲ್, ಬಸವರಾಜ ತೇಗಿ, ಸತ್ಯಪ್ಪ ಮಗದುಂ, ನಿಂಗಸಾನಿ, ಮಹದೇವ್ ದೂಪದಾಳ, ಮಲ್ಲಪ್ಪ ಕುಚನೂರ, ರಾಜು ಲೇಂಡಿ, ಬರಮು ತುಂಗಳ, ಗಣಪತಿ ಹಜಾರೆ, ಮಲ್ಲಿಕಾರ್ಜುನ ಸಾಬೂಜಿ, ಬಸವರಾಜ್ ದಲಾಲ್, ಶೇಖರ್ ಕೊಟ್ಟರಶೆಟ್ಟಿ, ಸತೀಶ್ ಹಜಾರೆ, ಮಾರುತಿ ನಾಯ್ಕ ಸೇರಿ ಅನೇಕ ರಬಕವಿ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.